ದಕ್ಷಿಣ ಭಾರತದ ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ಗೆ ಉತ್ತರ ಭಾರತದಲ್ಲಿ ಅಲ್ಲಿನ ರಾಜ್ಯಗಳು ಅಷ್ಟಾಗಿ ಕೈಗೆ ಸಿಗ್ತಾನೆ ಇಲ್ಲ. ಲೋಕಸಭೆ ಎಲೆಕ್ಷನ್ ಬೇರೆ ಹತ್ರ ಆಗ್ತಾ ಇದೆ. ಇದಕ್ಕಾಗಿಯೇ ರಾಹುಲ್ ಗಾಂಧಿ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಇದಕ್ಕೆ ಭಾರತ್ ನ್ಯಾಯ ಯಾತ್ರೆ ಅಂತ ಕೂಡ ಹೆಸರನ್ನು ಇಟ್ಕೊಂಡಿದ್ದಾರೆ. ಯಾತ್ರೆ ಎಲ್ಲಿಂದ ಎಲ್ಲಿಗೆ, ಎಷ್ಟು ದಿನ, ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮತ್ತೊಂದು ಮಹಾಯಾತ್ರೆಗೆ ರಾಹುಲ್ ಸಜ್ಜು. ಭಾರತ್ ಜೋಡೋ ಬಳಿಕ ಭಾರತ್ ನ್ಯಾಯ ಯಾತ್ರೆ. ಮೂರು ಹಿಂದಿ ಹೃದಯ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ಮೇಲೆ ಕಾಂಗ್ರೆಸ್ ಸೋಲು ಕಂಡ ಮೇಲೆ ರಾಹುಲ್ ಗಾಂಧಿ ನಿದ್ದೆ ಮಾಡ್ತಿಲ್ಲ. ಮೂರು ರಾಜ್ಯಗಳ ಸೋಲು ಲೋಕಸಭೆ ಚುನಾವಣೆ ಮೇಲೂ ಬಿದ್ರೆ ಕಷ್ಟ ಅಂತ ನಿದ್ದೆ ಬಿಟ್ಟಿದ್ದಾರೆ. ಶತಾಯಗತಾಯ ಕಾಂಗ್ರೆಸ್ಗೆ ಹೆಚ್ಚು ಲೋಕಸಭೆ ಸೀಟು ಗೆಲ್ಲಿಸಬೇಕು ಅಂತ ಈಗ ಮತ್ತೊಂದು ಯಾತ್ರೆ ಶುರು ಮಾಡುತ್ತಿದ್ದಾರೆ. ಅದೇ ಭಾರತ್ ನ್ಯಾಯ ಯಾತ್ರೆ. ಭಾರತ್ ನ್ಯಾಯ ಯಾತ್ರೆ ಹೆಸರಲ್ಲಿ ಮತ್ತೊಂದು ಪಾದಯಾತ್ರೆ ಶುರುವಾಗ್ತಿದೆ. ಮಣಿಪುರದಿಂದ ಮುಂಬೈವರೆಗೆ 150 ದಿನಗಳ ಭಾರತ್ ನ್ಯಾಯ ಯಾತ್ರೆ ನಡೆಯಲಿದೆ. ಒಟ್ಟು 14 ರಾಜ್ಯಗಳು 301 ಲೋಕಸಭೆ ಕ್ಷೇತ್ರಗಳಲ್ಲಿ 6200 ಕಿಲೋಮೀಟರ್ ಯಾತ್ರೆ ನಡೆಯಲಿದೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಯುಪಿ, ಎಂಪಿ, ರಾಜಸ್ಥಾನ, ಗುಜರಾತ್ ಮತ್ತೆ ಮಹಾರಾಷ್ಟ್ರದಲ್ಲಿ ಭಾರತ್ ನ್ಯಾಯ ಯಾತ್ರೆ ಸಮಾಪ್ತಿಯಾಗಲಿದೆ. ಅಂದಹಾಗೆ ರಾಹುಲ್ ಗಾಂಧಿಯವರ ಈ ನ್ಯಾಯ ಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಆದರೆ ನ್ಯಾಯಕ್ಕಾಗಿ ದಂಗೆ ಅಂತ ಇವತ್ತು ರಾಹುಲ್ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಕುಸ್ತಿಪಟುಗಳಾದ ಬಜರಂಗ್ ಪುನಿಯಾ, ಸಾಕ್ಷಿ ಮಲಿಕ್ ಸೇರಿ ಅನೇಕರ ಜೊತೆ ವರ್ಕೌಟ್ ಮಾಡುತ್ತಿದ್ದಾರೆ. ಭಾರತದ ಭರವಸೆಯ ಹೆಣ್ಣು ಮಕ್ಕಳಿಗೆ ಮೋದಿ ಸರ್ಕಾರ ತಪ್ಪು ಮಾಡುತ್ತಿದೆ. ಇಂದು ಕುಸ್ತಿಪಟುಗಳು ತಮ್ಮ ಸ್ವಾಭಿಮಾನ ಮತ್ತು ಗೌರವಕ್ಕಾಗಿ ಹೋರಾಡುತ್ತಿದ್ದಾರೆ ಮತ್ತು ಈ ಯುದ್ಧದಲ್ಲಿ ಅವರು ಮಾತ್ರ ಗೆಲ್ಲುತ್ತಾರೆ, ಸತ್ಯವೂ ಗೆಲ್ಲುತ್ತದೆ ಅಂತಾನೂ ಟ್ವೀಟ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.